ಲೂಕ್ ಚಾಪ್ಟರ್ 2 ವರ್ಸ್ 10 ಅಲ್ಲಿ ದೇವರ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾನೆ. And the angel said unto them, Fear not, for behold, I bring you good tidings of great joy, which shall be to all people. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ. ಆ ದೂತನು ಅವರಿಗೆ, ಹೆದರಬೇಡಿರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನ ನಿಮಗೆ ತಿಳಿಸುತ್ತೇನೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳುವನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ದೇವರು ಈ ವಾಕ್ಯದಲ್ಲಿ ಆತನು ಆರಂಭದಲ್ಲೇ ಹೇಳ್ತಾ ಇದ್ದಾನೆ, ಆ ದೇವದೂತನು ಅವರಿಗೆ ಹೆದರಬೇಡ್ರಿ ಎಂಬುದಾಗಿ. ಆಮೇನ್, ಹಲ್ಲೆಲೂಯಾ. ಯೇಸು ಜನನವಾಗುತ್ತೆ. ಜನನ ಆದಂತ ತಕ್ಷಣದಲ್ಲಿ ದೇವರು ತನ್ನ ದೂತರುಗಳನ್ನ ಆತನು ಕಳಿಸ್ತಾನೆ. ಹೇಗೆ ರಾಜರು ಅಂದ್ರೆ ಅವ್ರ ಕೈಗಳಿಗೆ ಸೈನಿಕರು ಇರ್ತಾರೆ. ರಾಜ ಏನಾದ್ರೂ ಒಂದು ವರ್ತಮಾನವನ್ನ ಜನರಿಗೆ ತಿಳಿಸ್ಬೇಕಾದ್ರೆ ಡೈರೆಕ್ಟ್ ಆಗಿ ಅವನೇ ಹೋಗಿ ತಿಳಿಸಲ್ಲ. ಸೈನಿಕರಿಗೆ ಹೇಳ್ತಾನೆ ಅಥವಾ ಮಂತ್ರಿಗಳಿಗೆ ಹೇಳ್ತಾನೆ, ಮಂತ್ರಿಗಳು ಸೈನಿಕರಿಗೆ ಹೇಳ್ತಾರೆ, ಸೈನಿಕರು ಹೋಗಿ ಜನಕ್ಕೆ ಹೇಳ್ತಾರೆ. ಹಾಗೆ ದೇವರು ಕೂಡ ಡೈರೆಕ್ಟ್ ಆಗಿ ಆತನು ಹೇಳ್ಬೋದು ಅಥವಾ ಆತನ ಕೈಗಳಿಗೆ ದೂತರಿದ್ದಾರೆ. ಇವರು ಸೈನಿಕರು ಇದ್ದಂತೆ ದೇವರು ಇದ್ದಾರೆ. ದೇವರು ತನ್ನ ದೂತರನ್ನ ಕಳಿಸ್ತಾನೆ. ಆ ದೂತರು ಬಂದು ಜನರಿಗೆ ಈ ವಿಷಯವನ್ನ ಹೇಳ್ತಾ ಇದ್ದಾರೆ. ಆರಂಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಹೆದರಬೇಡ್ರಿ ಎಂಬುದು. ಯಾಕಂದ್ರೆ ಅಲ್ಲಿರೋ ಕುರುಬರಿಗೆ ಭಯ ಆಗೋಯ್ತು. ಯಾಕಪ್ಪ, ಇದುವರೆಗೂ ಇವ್ರ ಸಂಗಡ ಎಲ್ಲ ಮಾತನಾಡಿದ್ದು ಮನುಷ್ಯರು, ಲೋಕದ ಮನುಷ್ಯರು. ಆದ್ರೆ ಈ ದೂತರು ಈ ಭೂಲೋಕದ ಮನುಷ್ಯರೇ ಅಲ್ಲ, ಇವರು ಪರಲೋಕದಲ್ಲಿ ವಾಸ ಮಾಡುವಂತ ದೇವದೂತರು, ದೇವರ ಸೈನಿಕರು ಇದ್ದಂತ ಇರುವ ಜನ ದೇವದೂತರಾಗಿದ್ದಾರೆ. ಆದ್ರಿಂದ ಇವರನ್ನ ನೋಡಿದ ತಕ್ಷಣನೇ ಅವ್ರಿಗೇನಾಗುತ್ತೆ, ಭಯ ಬಂದ್ಬಿಡುತ್ತೆ. ಇದುವರೆಗೂ ನೋಡಿಲ್ಲ ಇಂಥ ವ್ಯಕ್ತಿಗಳನ್ನ ನಾವು, ಇಂಥ ದೂತರನ್ನ ನಾವು ಇವತ್ತು ನೋಡ್ಬಿಟ್ವಲ್ಲಪ್ಪ ಇವರು. ಅದನ್ನೇ ಈಗ ಸೈತಾನ ಲೋಕದಲ್ಲಿ ಏಲಿಯನ್ಸ್ 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 ಎಂಬುದಾಗಿ ಈಗ ಸುಳ್ಳು ಬೀಜವನ್ನ ಅವನು ಬಿತ್ತಿದ್ದಾನೆ. ಅದು ಒಂದ್ ಕಡೆ ಇರಲಿ. ಆಮೇಲೆ ಹಲ್ಲೆಲೂಯಾ. ಅದ್ರ ಮುಖಾಂತರ ಸೈತಾನನ ಉಪದ್ರವ ಕಾಲಕ್ಕೆ ಅದನ್ನ ತಯಾರು ಮಾಡುತ್ತಾ ಇದ್ದಾನೆ. ಮುಂದೆ ಒಂದಿನ ಎಲ್ಲಾ ದೇವದೂತರು ಯೇಸುವಿನ ಸಂಗಡ ಭೂಮಿಗೆ ಬರ್ತಾರೆ. ಆಮೇಲೆ ಅದನ್ನ ಸೈತಾನ ಇವಾಗ ಏನು ನಂಬಿಸ್ಬಿಟ್ಟಿದ್ದಾನೆ, ಮುಂದೆ ಏಲಿಯನ್ಸ್ಗಳು ಬರ್ತವೆ, ಭೂಮಿನ ವಶ ಮಾಡಿಸ್ಕೊಳ್ತವೆ. ಅವ್ರು ನಮ್ಮ ಮೇಲೆ ಯುದ್ಧ ಮಾಡಿ ನಮ್ಮನ್ನ ಜಯಿಸ್ತಾರೆ, ಭೂಮಿ ಅವ್ರ ಕೈವಶ ಆಗುತ್ತೆ ಅಂತ ಅವನಿಗಾಗಲೇ ನಂಬಿಸಿದ್ದಾನೆ. ಖಂಡಿತವಾಗಿ ಅದು ಸುಳ್ಳಾಗಿ ಅವನು ಆತರ ನಂಬಿಸಿದ್ದಾನೆ. ಆದ್ರೆ ಸತ್ಯ ಅಂದ್ರೆ ಯೇಸು ಕ್ರಿಸ್ತನು ತನ್ನ ದೂತರ ಸಂಗಡ ಆತನ 2ನೇ ಭ್ರೂಣದಲ್ಲಿ ಲೋಕಕ್ಕೆ ಬರ್ತಾನೆ, ಭೂಮಿನ ಖಂಡಿತವಾಗಿ ವಶಪಡಿಸ್ಕೊಳ್ತಾನೆ. ಆತನು 1,000 ವರ್ಷ ತನ್ನ ರಾಜ್ಯಭಾರವನ್ನ ಈ ಲೋಕದಲ್ಲಿ ನಡೆಸ್ತಾನೆ. ಆಮೇನ್, ಹಲ್ಲೆಲೂಯಾ. ಇದು ದೇವರು ಮುಂದೆ ನಡೆಯುವಂತ ವಿಷಯಗಳನ್ನು ಕೂಡ ಆತನು 2,000 ವರ್ಷಗಳ ಹಿಂದೆ ತನ್ನ ಸತ್ಯವೇದದಲ್ಲಿ ಮನುಷ್ಯರಾದ ನಮಗೆ ಆತನು ಈಗಾಗಲೇ ತಿಳಿಯಪಡಿಸಿದ್ದಾನೆ. ಇಂಥ ದೇವದೂತರನ್ನ ಕಂಡಾಗ ಕುರುಬರು ಅವರು ಭಯಪಡುತ್ತಾರೆ. ಅದರಿಂದ ದೇವದೂತರು ಅವ್ರಿಗೆ ಹೇಳುವಂತ ಮೊದಲನೇ ಪದ, ನೀವು ಹೆದರಬೇಡ್ರಿ ಎಂಬುದಾಗಿ. ಯಾಕಂದ್ರೆ ದೇವದೂತರು ಅವ್ರನ್ನ ಧೈರ್ಯಪಡಿಸ್ತಾ ಇದ್ದಾರೆ. ನಿಮ್ಗೆ ಒಂದು ಒಳ್ಳೆಯ ಸಂಗತಿಯನ್ನ ಹೇಳೋದಕ್ಕೆ ನಾನು ಬಂದಿದ್ದೆ, ಅದನ್ನ ಕೇಳ್ರಿ, ಅದನ್ನ ನಾನು ನಿಮ್ಗೆ ಹೇಳ್ತೀನಿ ಎಂಬುದಾಗಿ ಆ ದೇವದೂತನು ಈ ಕುರುಬರ ಸಂಗಡ ಮಾತನಾಡ್ತಾ ಇದ್ದಾನೆ. ಆ ನಂತರ ಅವನು ಹೇಳ್ತಾ ಇದ್ದಾನೆ, ಜನರಿಗೆಲ್ಲ ಸಂತೋಷವನ್ನು ಉಂಟು ಮಾಡೋದಷ್ಟೇ ಅಲ್ಲ, ಅದು ಮಹಾ ಸಂತೋಷವನ್ನು ಉಂಟು ಮಾಡುವಂತ ವಿಷಯ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದಂತ ಉದ್ದೇಶ ಲೋಕದ ಜನರಿಗೆ ಮಹಾ ಸಂತೋಷವನ್ನು ಉಂಟು ಮಾಡುವಂತ ಕಾರ್ಯಕ್ಕೋಸ್ಕರ ಯೇಸು ಕ್ರಿಸ್ತನು ಬಂದವನಾಗಿದ್ದಾನೆ. ಆಮೇಲೆ